ನಮಸ್ಕಾರ ರಾಮಿಂಗ್ ಅವರೇ. ಹೇಳ್ರಿ ಸರ್, ಏನು ವಿಚಾರ? ಏನು ಈ ಥರ ನೀವು ಫ್ಯಾನ್ ಕಡಿತೀರಲ್ಲ? ಇದು ಸರ್ ಗುಬ್ಬಿಕಾಯಿ ಸರ್, ಇದು ಮಿಷಿನ್ ಇದು. ಗುಬ್ಬಿಕಾಯಿ ಮಿಷಿನ್ ಸರ್. ನಮ್ಮ ಮನೆಯಲ್ಲಿ ವೇಸ್ಟ್ ಬಿದ್ದಿದೆ ಸರ್ ಹೊಲದಲ್ಲಿ. ಹೌದೌದು. ನಾವು ಎಣ್ಣೆ ಹೊಡಿತೀವಿ ಸರ್, ಅದೇ ಡಬ್ಬೆನೆ ಈ ತರ ಕೊಯ್ದಿ ನೋಡ್ರಿ ಸರ್. 3 ರೆಕ್ಕೆ ತರ ಕೊಯ್ದಿವಿ ಇವು. ಈ 3 ರೆಕ್ಕೆ ಸರ್ ಇವು. ಹೌದು. 1 2 3 ರೆಕ್ಕೆ ಕೊಯ್ದಿವಿ ಸರ್. ಹೌದ್ರಿ. ಇದು 500 ml ಇದೆ ಸರ್ ಇದು. ಹೌದು. ಇದು 1000 ml ರೀ ಇದು. ಲೀಟ್ರ್ ಇದು. ಹೌದೌದು. 1/2 ಲೀಟರ್ ರೀ. ಹೌದು. ಈಗ ಈ ತರ ಗಾಳಿ ಬಂದಾಗ ಹೌದು ಸೌಂಡ್ ಬರುತ್ತೆ ನೋಡಿ. ಹೌದು. ಈ ತರ ಬಂದ್ರೆ ಗುಬ್ಬಿ ಕುಂದಲ್ರಿ ಹೊಲದಲ್ಲಿ. ಸೌಂಡಿಗೆ. ಸೌಂಡಿಗೆ. ಹೌದೌದು. ಗುಬ್ಬಿ ಕುಂದಲಾರ್ದ ನಾವು ಹೊಲಕ್ಕೆ ಬರೋದನ್ನ ಬೇಕಾಗಿಲ್ರಿ. ಹೌದೌದು. ಅಂದ್ರೆ ರೈತರಿಗೆ ಉಪಯೋಗ ಆಗುತ್ತೆ ಅಂತ ನಾವು ಮಾಡಿವ್ರಿ ಇದನ್ನ. ಹೌದಾ? ನೋಡ್ರಿ ಸೌಂಡ್ ಯಾವ ತರ ಬರ್ತದೆ. ಗಾಳಿ ಎಷ್ಟು ಬಂದ್ರೆ ಅಷ್ಟು ಸೌಂಡ್ ಜಾಸ್ತಿ ಆಗುತ್ತೆ. ಹೌದು, ಚೆನ್ನಾಗಿದೆ ಬಿಡ್ರಿ. ಇದು ನಮ್ದು ಜಮೀನ್ ರೀ. ನಾವು ಇದಕ್ಕೆ ಹಾಕಿರೋ 1 ವಾರ ಆಯ್ತು. ಒಂದು ಗುಬ್ಬಿ ಬಂದಿಲ್ಲ ನಮ್ಮ ಹೊಲದ ಕಡೆ. ಇದ್ರಿ ಗುಬ್ಬಿನೇ ಬಂದಿಲ್ಲ ನಮ್ಮ ಹೊಲದ ಕಡೆ. ಹೌದಾ? ಇದು ನಮ್ಮದೇ ರೀ ಜಮೀನು. ಚೆನ್ನಾಗಿದೆ ರೀ ಜೋಳ. ಚೆನ್ನಾಗಿದೆ ರೀ. ಕೆರೆ ಐತಿರಿ, ಕೆರೆ ಬಂದು ನೀರು ಹೊಡೆದಿವ್ರಿ. ಹೌದಾ? ಇದು ಅದಕ್ಕೆ ಗುಬ್ಬಿ ಜಾಸ್ತಿ ಬರ್ಕತ್ತೀರಿ ಹೊಲಕ್ಕೆ. ಹೌದೌದು. ಹೌದು. ಸಲುವಾಗಿ ಇದು ಮಾಡಿವ್ರಿ ಪ್ರಯೋಗ. ಹೆಂಗಾಗ್ಲಿ ಬರಗಾಲದಾಗ ಪಾರ್ ಆಗಿರಿ. ಪಾರ್ ಆಗಿವಲ್ರಿ. ರೈತ ಆಲೋಚನೆ ಇದು. ಆಲೋಚನೆ ಓಡಿಸ್ಬೇಕತ್ತೀವಿ ರೈತ ಎಲ್ಲರೂ. ಹೌದ್ರಿ. ಹೌದೌದು. ಸರಿ ರೀ. ನಮಸ್ಕಾರ ರೀ. ಥ್ಯಾಂಕ್ ಯು ರೀ. ಹೋದಲ್ಲಿ ಸ್ವಲ್ಪ